ಭರ್ತಿಯಾಗಿದ್ದ ತಕ್ಷಣ ಎಲ್ಲ ಕನ್ನಡ ಕಾರ್ಮಿಕ ಸಂಘ ಜಿಂದಾಬಾದ್. ಭರ್ತಿಯಾಗಿದ ತಕ್ಷಣದಿಂದಲೇ ಎಲ್ಲ ನಮ್ಮ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಜಾರಿ ಮಾಡಲೇಬೇಕು. ಭರ್ತಿಯಾಗಿದ ತಕ್ಷಣದಿಂದಲೇ ಎಲ್ಲ ಕಟ್ಟಡ ಕಾರ್ಮಿಕರು ಬಂದವರೆ ಎಲ್ಲರೂ ಒಳಗಡೆ ಬಂದ್ರೆ ಅಣ್ಣ ಸಿಐಟಿಯು ಜಿಂದಾಬಾದ್, ಕನ್ನಡ ಕಾರ್ಮಿಕರ ಸಂಘ ಜಿಂದಾಬಾದ್. ನಡೆತಕ್ಕಂಥ ಭ್ರಷ್ಟಾಚಾರ ನಿಲ್ಲಲೇಬೇಕು. ಕಟ್ಟಡ ಕಾರ್ಮಿಕರ ಸಂಘಟನೆ ಜಿಂದಾಬಾದ್. ಕಟ್ಟಡ ಕಾರ್ಮಿಕರ ಸಂಘಟನೆ ಜಿಂದಾಬಾದ್. ಬಿಡುವ ತಕ್ಷಣ ಹಣ ಬಿಡುಗಡೆ ಹಾಕಲೇಬೇಕು ಮಾಡಿ ಅದ್ರ ಮುಖಾಂತರ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಸುತ್ತೋಲೆ ಹೊರಡಿಸಿ ಭ್ರಷ್ಟಾಚಾರಕ್ಕೆ ಆಹ್ವಾನ ನೀಡಿದೆ. ಇದನ್ನು ಸಹ ಸಿಐಟಿಯು ತೀವ್ರವಾಗಿ ಖಂಡಿಸುತ್ತೆ. ಹಾಗೆ ಆಗ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರ ಮಂಡಳಿನಲ್ಲಿ ಅತ್ಯಂತ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. 1996ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಕೆಲವು ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಒಂದು ಮಂಡಳಿಯನ್ನ ರಚನೆ ಮಾಡ್ತಾರೆ. ಆ ಮಂಡಳಿ ಕರ್ನಾಟಕಕ್ಕೆ ಬರಬೇಕು ಅಂತೇಳಿ ತೀವ್ರವಾದಂತ ಹೋರಾಟ ಆದ್ಮೇಲೆ ಡೆಲ್ಲಿನಲ್ಲಾದ್ಮೇಲೆ 10 ವರ್ಷಕ್ಕೆ ಕರ್ನಾಟಕದಲ್ಲಿ ಒಂದು ಮಂಡಳಿ ರಚನೆ ಆಯ್ತು. ತಕ್ಷಣಕ್ಕೇನೇನು ಮಾಡ್ಲಿಲ್ಲ. ಅದು ಇವಾಗ 10 ವರ್ಷ ಆಯ್ತು. ಇಲ್ಲಿ 10 ವರ್ಷ ಅಲ್ಲಿ ತಗೊಳ್ತು. ಅದಾಗಿ ನೋಂದಣಿಯಾಗಿ 11 ವರ್ಷ ಆಯ್ತು. 11 ವರ್ಷದಲ್ಲಿ ಇಡೀ ಕಟ್ಟಡ ಕಾರ್ಮಿಕರು ಏನೆಲ್ಲ ಕೆಲಸ ಮಾಡ್ತಾರೋ, ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಮಣ್ಣ ಕಲ್ಸ್ಕೊಡ್ತಕ್ಕಂಥವ್ರು, ಇಟ್ಕೆ ಹೊರ್ತಕ್ಕಂಥವ್ರು, ಈ ತರದ ಎಲ್ಲ ಕರಣಿ ಹಿಡಿತಕ್ಕಂಥವ್ರು, ವೈರ್ ಬೆಂಡಿಂಗ್ ಮಾಡ್ತಕ್ಕಂಥವ್ರು, ಈ ತರದ ಏನೆಲ್ಲ ಒಂದು ನಿರ್ಮಾಣ, ಇವಾಗ ಒಂದು ಮನೆ ಕಟ್ಟಲಿಕ್ಕೆ ಏನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಒಂದು ಮಂಡಳಿ ರಚನೆ ಆಯ್ತು. ಆ ಮಂಡಳಿನಲ್ಲಿ ಕಳೆದ 11 ವರ್ಷದಿಂದ ಸುಮಾರು 5,600 ಚಿಲ್ಲರೆ ಕೋಟಿ ಕರ್ನಾಟಕ ಸರ್ಕಾರದಲ್ಲಿ ಇದೆ. ಎಲ್ಲಪ್ಪ ಕಣ ಬರುತ್ತೆ ಅಂತ ಹೇಳಿದ್ರೆ ಈ ಸಿಮೆಂಟು, ಕಬ್ಬಣ ಇವು ತಕೊಳ್ಳೋದ್ರ ಮೇಲೆ ಒಂದು ಸೆಸ್ ಅಂತ ಹೇಳಿ ಹಾಕ್ತಾರೆ. ₹1 ಕರ್ನಾಟಕ ಸರ್ಕಾರ ಸೆಸ್ ಅಂತ ಹೇಳಿ ಸಂಗ್ರಹ ಮಾಡಿದೆ. ಆದ್ರೆ ಹಣ 11 ವರ್ಷದಲ್ಲಿ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟಪ್ಪ ಅಂತ ಹೇಳಿದ್ರೆ ₹177 ಕೋಟಿ. ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ನೋಂದಾಯಿಸಿರ್ತಕ್ಕಂಥವ್ರು 28,000 ಜನ.